Hello all, this is Vidya. Welcome to our channel. In the last class, I have discussed about the growth and development topic. E class ಅಲ್ಲಿ CDP second part. This is ಈ class ಅಲ್ಲಿ stages of development ಬಗ್ಗೆ ನೋಡೋಣ. Stages of development ಅಲ್ಲಿ there are mainly 4 stages of development. Okay. The first one is infancy. It is from 0 to 2 years, and early childhood 2 to 6 years, later childhood 6 to 12 years, and adolescence 12 to 18 years. Here early childhood ಮತ್ತೆ later childhood ನಡುವೆ we can divide it into ಮಿಡಲ್ ಚೈಲ್ಡ್ಹುಡ್ ಅಂತ ಕೂಡ ಒಂದು ಸ್ಟೇಜ್ನ ಮಾಡ್ಬೋದು. ಓಕೆನಾ, ಮಿಡಲ್ ಚೈಲ್ಡ್ಹುಡ್ ಅಂತ ಒಂದು ಸ್ಟೇಜ್ನ ಮಾಡ್ಬೋದು. ಇದನ್ನು ಬಿಟ್ವೀನ್ 6 to 11 ಇಯರ್ಸ್ ಅಂತ ನಾವು ತಗೋಬೋದು. ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ಸಮ್ಟೈಮ್ಸ್ ಯಾವಾಗಾದರೂ ಇನ್ ಕೇಸ್ ಮಿಡಲ್ ಚೈಲ್ಡ್ಹುಡ್ ಅಂತ ಏನಾದರೂ ನಿಮಗೆ ಕ್ವಶನಲ್ಲಿ ಬಂದರೆ ಇಟ್ ಈಸ್ ಬಿಟ್ವೀನ್ 6 to 11 ಇಯರ್ಸ್. ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದರ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಆ್ಯಂಡ್ ಅಡೋಲಸೆನ್ಸ್ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬಿಕಾಸ್ ಈ ಸ್ಟೇಜಿಂದನೇ ನಮಗೆ ಪೇಪರ್ 2 ಮೇಲ್ಗೆ ತುಂಬ ಕ್ವಶನ್ಸ್ ಬರುತ್ತೆ. ಯಾಕಂದರೆ ಏನು ಹೈಯರ್ ಪ್ರೈಮರಿ ಮಕ್ಕಳು ಏನಿರ್ತಾರೆ ಈ ಅಡೋಲಸೆನ್ಸ್ ಸ್ಟೇಜಿಂದನೇ ಆ ಸ್ಟೇಜಲ್ಲೇ ಬರೋದ್ರಿಂದ ಸೊ ನಮಗೆ ಕ್ವಶನ್ಸ್ ಕೂಡ ಈ ಸ್ಟೇಜಿಂದ ನಮಗೆ ಜಾಸ್ತಿ ನೋಡ್ಬೋದು. ಆ್ಯಂಡ್ ಅಡೋಲಸೆನ್ಸ್ನ ಅಕಾರ್ಡಿಂಗ್ ಟು WHO ಪ್ರಕಾರ ನಮಗೆ ಅಡೋಲಸೆನ್ಸ್ ಏಜ್ ಗ್ರೂಪ್ ಬಂದು 10 to 19 ಇಯರ್ಸ್ ತನಕ ಏನು ಮಕ್ಕಳಿದ್ದಾರೆ ಇವ್ರನ್ನ ನಾವು ಅಡೋಲಸೆನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಓಕೆನಾ, ಯು ಶುಡ್ ರಿಮೆಂಬರ್ ದಿಸ್ ಪಾಯಿಂಟ್. ದೇ ಮೇ ಆಸ್ಕ್ WHO ಪ್ರಕಾರ ಯಾವ ಏಜ್ ಗ್ರೂಪ್ ಅವರು ಅಡೋಲಸೆನ್ಸ್ ಪೀರಿಯಡಲ್ಲಿ ಬರ್ತಾರೆ ಅಂದರೆ ಅರೌಂಡ್ 10ಇಂದ 19 ಇಯರ್ಸ್ವರೆಗೂ 19 ಇಯರ್ಸ್ ಓಲ್ಡ್ ಇರೋ ಅಂತಹ ಮಕ್ಕಳು ಏನಾಗಿರ್ತಾರೆ ದಿ ಕಮ್ಸ್ ಅಂಡರ್ ಅಡೋಲಸೆನ್ಸ್. ಓಕೆ, ಈಗ ಇನ್ ಡೀಟೇಲ್ ಆಗಿ ಈ 4 ಸ್ಟೇಜಸ್ನ ಇವತ್ತು ನೋಡ್ತಾ ಹೋಗೋಣ. ಇನ್ಫ್ಯಾನ್ಸಿಯಲ್ಲಿ ಫಸ್ಟು ನಾವು ಈ ಸ್ಟೇಜಸ್ ಆಫ್ ಡೆವಲಪ್ಮೆಂಟಲ್ಲಿ ಏನೇನು ನೆನ್ಪಿಟ್ಕೋಬೇಕು ಅಂದರೆ ಯಾವ ಇಯರ್, ಓಕೆ, ಎಷ್ಟರಿಂದ ಎಷ್ಟು ಇಯರಿಗೆ ಮಕ್ಕಳು ಬಿಲಾಂಗ್ ಆಗ್ತಾರೆ ಅಂತ. ಇನ್ಫ್ಯಾನ್ಸಿ ಸ್ಟೇಜ್ ಒಂದು 0 to 2 ಇಯರ್ಸ್. ಓಕೆ, 0 to 2 ಇಯರ್ಸ್ ಮಕ್ಕಳು ನಾವೇನು ಯಾವುದ್ರಲ್ಲಿ ಬರ್ತಾರೆ, ಇನ್ಫ್ಯಾನ್ಸಿಯಲ್ಲಿ ಬರ್ತಾರೆ. ಓಕೆ, ಈಗ ಇನ್ಫ್ಯಾನ್ಸಿಗಿಂತ ಮುಂಚೆ ಅಂದರೆ ಬಿಫೋರ್ ಬರ್ತ್ ಏನು ಸ್ಟೇಜ್ ಇರುತ್ತಲ್ಲ ಆ ಸ್ಟೇಜ್ನ ಏನಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಕನ್ಸಿಡರ್ ಬಿಫೋರ್ ಇನ್ಫ್ಯಾನ್ಸಿ ನಮಗೆ ಏನು ಸ್ಟೇಜ್ ಬರುತ್ತಲ್ಲ ಅದನ್ನು ನಾವು ಪ್ರಿನೇಟಲ್ ಸ್ಟೇಜ್ ಅಂತ ಕರಿಬೋದು. ಓಕೆನಾ, ಪ್ರಿನೇಟಲ್ ಸ್ಟೇಜ್ ಅಂದರೆ ಗರ್ಭಾವಸ್ಥೆಯಲ್ಲಿ ಏನು ತಾಯಿಯ ಹೊಟ್ಟೆಯಲ್ಲಿ ಮಗು ಇರುತ್ತಲ್ಲ ಆ ಸ್ಟೇಜ್ನ ನಾವು ಪ್ರಿನೇಟಲ್ ಸ್ಟೇಜ್ ಅಂತ ಕರಿಬೋದು. ಇದನ್ನು ನೆನ್ಪಿಟ್ಕೊಳ್ಳಿ. ಅಥವಾ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕನ್ಸೆಪ್ಚುಯಲ್ ಸ್ಟೇಜ್ ಆರ್ ಪ್ರೆಗ್ನೆನ್ಸಿ ಸ್ಟೇಜ್ ಅಂತಲೂ ಕರಿಬೋದು. ಓಕೆನಾ, ಪ್ರೆಗ್ನೆನ್ಸಿ ಸ್ಟೇಜ್ ಅಂತ ಕರಿಬೋದು. ಬಿಫೋರ್ ಇನ್ಫ್ಯಾನ್ಸಿ ಏನು ಅಂದರೆ ಬಿಫೋರ್ ಬರ್ತ್ ಏನು ಸ್ಟೇಜ್ ಇರುತ್ತಲ್ಲ ಅದನ್ನ ಪ್ರಿನೇಟಲ್ ಸ್ಟೇಜ್ ಅಥವಾ ಕಾನ್ಸೆಪ್ಚುಯಲ್ ಸ್ಟೇಜ್ ಅಥವಾ ಪ್ರೆಗ್ನೆನ್ಸಿ ಸ್ಟೇಜ್ ಅಂತ ನಾವು ಕರಿಬೋದು. ಓಕೆ, ನಾವು ಡಿಸ್ಕಸ್ ಅಬೌಟ್ ಇನ್ಫ್ಯಾನ್ಸಿಯಲ್ಲಿ ಏನಿದೆ ಇಟ್ ಕಮ್ಸ್ ಬಿಟ್ವೀನ್ 0 to 2 ಇಯರ್ಸ್. 0 to 2 ಇಯರ್ಸ್ ಅಂದರೆ ಏನು? 0 ಇಯರ್ಸ್ ಅಂದರೆ ಫ್ರಮ್ ದ ಟೈಮ್ ಆಫ್ ಬರ್ತಿಂದ ಏನು ಅಪ್ ಟು 2 ಇಯರ್ಸ್ವರೆಗೂ ಏನು ಮಗು ಇರುತ್ತಲ್ಲ ಆ ಸ್ಟೇಜ್ನ ನಾವು ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಕರಿತೀವಿ. ಈ ಸ್ಟೇಜಲ್ಲಿ ಮಗು ಇಟ್ ಲರ್ನ್ ಥ್ರೂ ಸೆನ್ಸಸ್. ಹೇಗೆ ಕಲಿಯುತ್ತೆ, ಏನೇ ಇವಾಗ ಒಂದು ಆ್ಯಕ್ಟಿವಿಟಿ ಆಗಲಿ ತನಗೆ ಏನೇ ಒಂದು ವಿಷಯದ ಬಗ್ಗೆ ಮಗು ಕಲ್ತ್ಕೊಳ್ಳೋದು ಥ್ರೂ ದ ಸೆನ್ಸಸ್. ಟಚ್ ಮಾಡಿ, ಫೀಲ್ ಮಾಡಿ, ಅಥವಾ ಕಣ್ಣಿಂದ ನೋಡಿ, ಅಥವಾ ಟೇಸ್ಟ್ ಮಾಡಿ. ಮಗುಗೆ ಗೊತ್ತಾಗ್ತಿರಲ್ಲ, ಎಲ್ಲದನ್ನು ಬಾಯಲ್ಲಿ ಇಟ್ಕೊಳ್ತಿರುತ್ತೆ. ಯಾಕೆ? ಇಟ್ ಲರ್ನ್ ಥ್ರೂ ದ ಸೆನ್ಸಸ್. ಓಕೆನಾ, ಸೊ ಈ ಸ್ಟೇಜಲ್ಲಿ ಮಗು ಏನು ಮಾಡುತ್ತೆ, ಎಲ್ಲ ವಸ್ತುಗಳನ್ನು ಅದು ಟಚ್ ಮಾಡಿ ಫೀಲ್ ಮಾಡಿಕೊಂಡು ಅಥವಾ ನೀಟಾಗಿ ನೋಡಿಬಿಟ್ಟು ಅದನ್ನ ಅಬ್ಸರ್ವ್ ಮಾಡಿ ಥ್ರೂ ದ ಸೆನ್ಸಸ್ ಮೂಲಕ ಮಗು ಕಲ್ತ್ಕೊಳ್ಳುತ್ತೆ. ಆ್ಯಂಡ್ ಹಿಯರ್ ಮೋಟಾರ್ ಆ್ಯಕ್ಷನ್ಸ್ ಡೆವಲಪ್ ಆಗುತ್ತೆ. ಮೋಟಾರ್ ಆ್ಯಕ್ಷನ್ಸ್ ಮೂಲಕ ಅಂದರೆ ಮಗು ಏನೇ ಕಲ್ತ್ಕೊಳೋದಿದ್ರು ಥ್ರೂ ಸೆನ್ಸಸ್ ಮತ್ತು ಮೋಟಾರ್ ಆ್ಯಕ್ಷನಿಂದ ಡೆವಲಪ್ ಆಗುತ್ತೆ. ಇಟ್ ಈಸ್ ಅ ಸೆನ್ಸಿಟಿವ್ ಡೆವಲಪ್ಮೆಂಟ್.
ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಮಗು ಡೆವಲಪ್ಮೆಂಟ್ ಏನಾಗುತ್ತೆ, ಇಟ್ ಈಸ್ ಸೆನ್ಸಿಟಿವ್ ಡೆವಲಪ್ಮೆಂಟ್, ಅಥವಾ ನಾವು ಈ ಥರನೂ ಕರಿಬೋದು, ಸೆನ್ಸಿಟಿವ್ ಡೆವಲಪ್ಮೆಂಟ್ ಅಂತಲೂ ಕರಿಬೋದು. ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಹಜಾರ್ಡಸ್ ಸ್ಟೇಜ್. ಓಕೆ, ಹಜಾರ್ಡಸ್ ಸ್ಟೇಜ್ ಅಂತಲೂ ಕರಿಬೋದು. ಯಾಕೆ ನಾವು ಇನ್ಫ್ಯಾನ್ಸಿ ಸ್ಟೇಜ್ನ ಹಜಾರ್ಡಸ್ ಸ್ಟೇಜ್ ಅಂತ ಕರಿತೀವಿ? ಬಿಕಾಸ್ ಇಲ್ಲಿ ನೋಡಿ, ಈ ಸ್ಟೇಜಲ್ಲಿ ಏನಾಗುತ್ತೆ, ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಮಗುಗೆ ದೇ ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ದೇ ಕ್ಯಾನ್ ಡೈ. ಡೆತ್ ಏನಾಗುತ್ತೆ, ಯಾವುದೇ ಮಗು ಡೆತ್ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಡೆತ್ ಆದರೆ ಈ ಸ್ಟೇಜಲ್ಲಿ ಚಾನ್ಸಸ್ ಆಫ್ ಡೈಯಿಂಗ್ ಜಾಸ್ತಿ ಇರುತ್ತೆ. ಯಾವುದೇ ರೋಗ ಬಂದು ಅಥವಾ ಏನಾದರೂ ಆಕ್ಸಿಡೆಂಟ್ಸ್ ಆಗಿ ಈ 0 to 2 years ಒಳಗಡೆ ಏನಿರುತ್ತೆ, ಮಗು ಡೆತ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ದಿಸ್ ಈಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಕ್ರಿಟಿಕಲ್ ಪೀರಿಯಡ್ ಫಾರ್ ಡೆವಲಪ್ಮೆಂಟ್. ಇದು ಹಜಾರ್ಡಸ್ ಸ್ಟೇಜ್ ಅಂತ ನಾವು ನೆನ್ಪಿಟ್ಕೋಬೋದು. ಓಕೆನಾ, ಈ ಸ್ಟೇಜ್ನ ನಾವು ಹಜಾರ್ಡಸ್ ಸ್ಟೇಜ್ ಅಂತ ನೆನ್ಪಿಟ್ಕೋಬೋದು. ಆ್ಯಂಡ್ ಆಲ್ಸೋ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಏನಾಗುತ್ತೆ, ಈ ಪೀರಿಯಡಲ್ಲಿ, ಇನ್ಫ್ಯಾನ್ಸಿ ಪೀರಿಯಡಲ್ಲಿ ಫಾಸ್ಟಾಗಿ ಆಗುತ್ತೆ, ರ್ಯಾಪಿಡಾಗಿ ಆಗುತ್ತೆ, ಗ್ರೋತ್ ಏನಿರುತ್ತೆ ಜಾಸ್ತಿ ಇರುತ್ತೆ. ನೀವು ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಆ್ಯಂಡ್ ನೆಕ್ಸ್ಟ್ ಸ್ಟೇಜ್ ಬಂದು ಅರ್ಲಿ ಚೈಲ್ಡ್ಹುಡ್. ಅರ್ಲಿ ಚೈಲ್ಡ್ಹುಡ್ ಸ್ಟೇಜು ಇಟ್ ಈಸ್ ಫ್ರಮ್ 2 to 6 years. ಓಕೆ, 2 to 6 yearsಲ್ಲಿ ಅರ್ಲಿ ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಆಗುತ್ತೆ. ಇದನ್ನು ನಾವು ಟಾಯ್ ಏಜ್ ಅಂತ ಕರಿಬೋದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಟಾಯ್ ಏಜ್ ಅಂತ ಯಾವ ಪೀರಿಯಡನ್ನು ಕರೀತಾರೆ ಅಂತ ನಮಗೆ ಕ್ವಶನ್ಸ್ ಕೇಳ್ಬೋದು. ಟಾಯ್ ಏಜ್, ಪ್ಲೇ ಏಜ್. ಅಕಾರ್ಡಿಂಗ್ ಟು ಎರಿಕ್ ಎರಿಕ್ಸನ್ ಈ ಸ್ಟೇಜ್ನ ನಾವೇನಂತ ಕರಿತೀವಿ, ಟಾಯ್ ಏಜ್ ಅಥವಾ ಪ್ಲೇ ಏಜ್ ಅಂತ ಕರಿತೀವಿ. ಈ ಅರ್ಲಿ ಚೈಲ್ಡ್ಹುಡ್ಡಲ್ಲಿ ದೇರ್ ಈಸ್ ಅ ಫಾಸ್ಟೆಸ್ಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಮಗು ಹೇಗಂದರೆ ಯಾರೇ ಮಾತಾಡೋದಾಗಲಿ ಅಥವಾ ಟಿ ವಿ ನೋಡಿಬಿಟ್ಟು ಯಾವುದೇ ಲ್ಯಾಂಗ್ವೇಜ್ ಆದರೂ ಈ ಪೀರಿಯಡಲ್ಲಿ ಕಲಿಸೋದು ತುಂಬ ಈಸಿ. ಅ ಚೈಲ್ಡ್ ಕ್ಯಾನ್ ಲರ್ನ್ ಮೋರ್ ಲ್ಯಾಂಗ್ವೇಜಸ್ ಇನ್ ದಿಸ್ ಪೀರಿಯಡ್. ಇವಾಗ ಅರ್ಲಿ ಚೈಲ್ಡ್ಹುಡ್ಡಲ್ಲಿರೋ ಮಗುಗೆ ನಾವು ಹಿಂದಿಯಲ್ಲಿರೋ ಕಾರ್ಟೂನ್ಸ್ ಹಾಕ್ಕೊಟ್ರೆ ಅಥವಾ ಬೇರೆ ಬೇರೆ ಇಂಗ್ಲೀಷು, ಬೇರೆ ಯಾವ ಲ್ಯಾಂಗ್ವೇಜಲ್ಲಿರೋ ಕಾರ್ಟೂನು ಅಥವಾ ಏನೇ ತನಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥ ಏನೇ ಒಂದು ಹಾಕಿಕೊಟ್ರೆ ಅದು ನೋಡಿದಾಗ ಅದು ರಿಪೀಟ್ ಮಾಡ್ತಾ ಹೋಗುತ್ತೆ, ಇಮಿಟೇಟ್ ಮಾಡುತ್ತೆ. ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ ನೋನ್ ಆಸ್ ಇಮಿಟೇಟಿವ್ ಏಜ್. ಇಮಿಟೇಟಿವ್ ಏಜ್ ಅಂತ ಯಾಕೆ ಕರೀತಾರೆ? ಏನೇ ನಕಲು ಮಾಡುತ್ತೆ ಮಗು, ಏನೇ ತಾನು ಕಲ್ತ್ಕೊಂಡಿದ್ದು ಅಥವಾ ನೋಡಿದ್ದು. ಇವಾಗ ನಾವೇನೇ ಮಾತಾಡಿದ್ರು ಮಗು ನಾವೇನು ಮಾತಾಡಿರ್ತೀವೋ ಅದನ್ನೇ ಮಾತಾಡ್ತೇವೆ. ಅದಕ್ಕೆ ಮಗು ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಬೇಕು ಅಂತ ಹೇಳ್ತಾರೆ. ಯಾಕೆ? ಬಿಕಾಸ್ ಅದು ಈಸಿಯಾಗಿ ಮಗು ಏನು ಮಾಡುತ್ತೆ, ಇಮಿಟೇಟ್ ಮಾಡ್ತಾ ಹೋಗುತ್ತೆ. ಹಿಯರ್ ಇಟ್ ಈಸ್ ಸೆನ್ಸಿಟಿವ್, ಕ್ರಿಟಿಕಲ್, ಫಾಸ್ಟೆಸ್ಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಎಲ್ಲಿ ಫಾಸ್ಟಾಗಿ ಅಥವಾ ಸೆನ್ಸಿಟಿವ್ ಆಗಿ, ಕ್ರಿಟಿಕಲ್ ಆಗಿ ಆಗುತ್ತೆ ಅಂದರೆ ಇನ್ ದ ಸ್ಟೇಜ್ ಆಫ್ ಅರ್ಲಿ ಚೈಲ್ಡ್ಹುಡ್. ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಮಗುಗೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟು ಈಸಿ ಆಗುತ್ತೆ. ಆ್ಯಂಡ್ ಆಲ್ಸೋ ಹಿಯರ್ ಸೋಷಲೈಸೇಷನ್ ಆಫ್ ಚೈಲ್ಡ್ ಅಕರ್ಸ್. ಸೋಷಲೈಸೇಷನ್ ಅಂದರೆ ಬೇರೆಯವ್ರ ಜೊತೆಗೆ ಮಾತು ಬಂದಮೇಲೆ ಅಲ್ವಾ, ದೇ ಕಾಂಟ್ಯಾಕ್ಟ್, ಬೇರೆಯವ್ರ ಜೊತೆಗೆ ಮಾತಾಡ್ತಾರೆ. ಆ್ಯಂಡ್ ಇನ್ ದ ಇಯರ್ ಆಫ್ 6th ಅಂದರೆ 6ನೇ ವರ್ಷದಲ್ಲಿ ಮಗು ಏನಾಗುತ್ತೆ, ಸ್ಕೂಲ್ಗೆ ಹೋಗೋಕ್ಕೆ 5-6 ವರ್ಷದಲ್ಲಿ ಮಗು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಬೇರೆಯವ್ರ ಜೊತೆಗೆ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್, ಅವ್ರ ಜೊತೆಗೆ ಬೆರೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಯರ್ ಸೋಷಲೈಸೇಷನ್ ಆಫ್ ಚೈಲ್ಡ್ ಅಕರ್ಸ್. ಆ್ಯಂಡ್ ಫಿಸಿಕಲ್ ಡೆವಲಪ್ಮೆಂಟು ಈ ಪೀರಿಯಡಲ್ಲಿ ಫಾಸ್ಟಾಗಿ ಆಗುತ್ತೆ. ನಾವು ಇನ್ಫ್ಯಾನ್ಸಿಯಲ್ಲೂ ಕೂಡ ಏನು ನೋಡಿದ್ವಿ, ಫಿಸಿಕಲ್ ಡೆವಲಪ್ಮೆಂಟು, ಮೆಂಟಲ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಅರ್ಲಿ ಚೈಲ್ಡ್ಹುಡ್ಡಲ್ಲೂ ಕೂಡ ನಮಗೆ ಫಿಸಿಕಲ್ ಡೆವಲಪ್ಮೆಂಟ್ ಏನಾಗಿರುತ್ತೆ, ಫಾಸ್ಟೆಸ್ಟ್ ಆಗಿ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಅರ್ಲಿ ಚೈಲ್ಡ್ಹುಡ್. ಟಾಯ್ ಏಜ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಮತ್ತು ಇಮಿಟೇಟಿವ್ ಏಜ್, ಸೋಷಿಯಲೈಸೇಷನ್, ಇದನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕಮ್ಸ್ ಲೇಟರ್ ಚೈಲ್ಡ್ಹುಡ್. ಲೇಟರ್ ಚೈಲ್ಡ್ಹುಡ್ ಎಷ್ಟು ವರ್ಷದಿಂದ 6 to 12 yearsವರೆಗೂ ನಮ್ಗೆ ಏನಾಗುತ್ತೆ, ಲೇಟರ್ ಚೈಲ್ಡ್ಹುಡ್ ಇದೆ. ಇದ್ರ ಮಧ್ಯ ಯು ಹ್ಯಾವ್ ಟು ರಿಮೆಂಬರ್, ಅರ್ಲಿ ಚೈಲ್ಡ್ಹುಡ್ ಮತ್ತು ಲೇಟರ್ ಚೈಲ್ಡ್ಹುಡ್ ನಡುವೆ ಮಿಡಲ್ ಚೈಲ್ಡ್ಹುಡ್ ಬರುತ್ತೆ. ಇಟ್ ಈಸ್ ಅರೌಂಡ್ 6 ಇಂದ 11 years ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಓಕೆನಾ, ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಅಷ್ಟೇ. ಇಟ್ ಈಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಬಟ್ ದೇ ಮೇ ಆಸ್ಕ್.
ಓಕೆ. ಲೇಟರ್ ಚೈಲ್ಡ್ಹುಡ್ಡಲ್ಲಿ ಏನಾಗುತ್ತೆ, ಮಗು 6 ಇಯರ್ಸ್ ಆದಮೇಲೆ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಕೂಲ್ಗೆ ಹೋದಾಗ ಏನಾಗುತ್ತೆ, ಗೇಮ್ ಆಡ್ತಾರೆ ಅಥವಾ ಸ್ಪೋರ್ಟ್ಸಲ್ಲಿ ಏನಾಗ್ತಾರೆ, ಇನ್ವಾಲ್ವ್ ಆಗ್ತಾರೆ. ಸೊ ಈ ಏಜ್ನ ನಾವು ಗೇಮ್ ಏಜ್ ಅಥವಾ ಗ್ಯಾಂಗ್ ಏಜ್ ಅಂತ ಕರಿಬೋದು. ಆ್ಯಂಡ್ ಎಲಿಮೆಂಟರಿ ಸ್ಕೂಲ್ ಏಜ್, ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ ಏನಾಗುತ್ತೆ ಡೆವಲಪ್, ಅಂದರೆ ಮಗು ಸೋಷಲೈಸೇಷನ್ ಆಗ್ತಾ ಹೋದಾಗ ಏನಾಗುತ್ತೆ, ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ಸ್ ಡೆವಲಪ್ ಆಗುತ್ತೆ. ಈ ಫ್ರೆಂಡ್ಸ್ ಹೇಳಿದ್ದನ್ನು ತುಂಬ ನಂಬ್ತಿರ್ತಾರೆ, ತುಂಬ ಅಟ್ಯಾಚ್ ಆಗ್ತಿರ್ತಾರೆ. ಆ್ಯಂಡ್ ಇಲ್ಲಿ ಏನಾಗಿದೆ, ಇಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ಲಾಸ್ಟ್ ಟೂ ಸ್ಟೇಜಸಲ್ಲಿ ನಾನು ಏನು ಹೇಳಿದೆ, ಫಿಸಿಕಲ್ ಡೆವಲಪ್ಮೆಂಟು ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲಿ ನೋಡಿ ಫಿಸಿಕಲ್ ಡೆವಲಪ್ಮೆಂಟ್ ಏನಾಗಿದೆ, ಸ್ಲೋ ಇದೆ. ಓಕೆ. ಇನ್ ಲೇಟರ್ ಚೈಲ್ಡ್ಹುಡ್ ಫಿಸಿಕಲ್ ಡೆವಲಪ್ಮೆಂಟು ಸ್ಲೋ ಇರುತ್ತೆ ಆ್ಯಂಡ್ ಮೋಟಾರ್ ಡೆವಲಪ್ಮೆಂಟು ಫಾಸ್ಟ್ ಇರುತ್ತೆ. ನಾಟ್ ಮೆಂಟಲ್ ಡೆವಲಪ್ಮೆಂಟ್, ಇಟ್ ಈಸ್ ಮೋಟಾರ್ ಡೆವಲಪ್ಮೆಂಟ್. ಅಂದರೆ ಮಗು ಏನಾಗುತ್ತೆ, ಓಡಾಡೋದಾಗಿರ್ಬೋದು, ಅದರಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗುತ್ತೆ, ಅಂದರೆ ಸ್ಕಿಲ್ ಡೆವಲಪ್ ಆಗ್ತಾ ಹೋಗುತ್ತೆ, ಬರೆಯೋದಾಗಿರ್ಬೋದು, ಅದರಲ್ಲಿ ಮೋಟಾರ್ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಫಾಸ್ಟಾಗಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಹಿಯರ್ ದೇ ಒಬ್ಟೈನ್ ಸೂಡೋ ಮೆಚೂರಿಟಿ, ಅಂದರೆ ದೇ ಥಿಂಕ್ ವಿ ಆರ್ ಮೆಚೂರ್ಡ್ ಅಂದರೆ ನಾನು ಕರೆಕ್ಟಾಗಿ ಥಿಂಕ್ ಮಾಡ್ತಿದ್ದೀನಿ, ಮೆಚೂರಾಗಿ ಥಿಂಕ್ ಮಾಡ್ತಿದ್ದೀನಿ ಅಂತ ಡೆವಲಪ್ಮೆಂಟ್, ಆ ಥರ ಥಿಂಕಿಂಗ್ ಬರುತ್ತೆ. ಬಟ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ಮೆಚೂರ್ಡ್, ದೇ ಆರ್ ಸೂಡೋ ಮೆಚೂರ್ಡ್. ಈ ಏಜಲ್ಲಿ ಏನಾಗುತ್ತೆ, ಸೂಡೋ ಮೆಚುರಿಟಿ ಡೆವಲಪ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಲೇಟರ್ ಚೈಲ್ಡ್ಹುಡ್. ಆ್ಯಂಡ್ ನೆಕ್ಸ್ಟ್ ದ ವೆರಿ ಇಂಪಾರ್ಟೆಂಟ್ ಒನ್, ಅಡೋಲಸೆನ್ಸ್ ಏಜ್. ಅಡೋಲಸೆನ್ಸ್ ಏಜ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಅಂದರೆ, ಮೋಸ್ಟ್ ಆಫ್ ದ ಕ್ವೆಶನ್ಸ್ ಇಟ್ ಕಮ್ಸ್ ಇನ್ ದ ಪೇಪರ್ 2 ಅಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಅಡೋಲಸೆನ್ಸ್. ಈ 4 ಸ್ಟೇಜಿಂದನೂ ಜಸ್ಟ್ ಯಾವ್ಯಾವ ಏಜ್ ಗ್ರೂಪು, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅನ್ನೋದ್ರ ಮೇಲೂ ಕ್ವೆಶನ್ಸ್ ಕಾಣ್ಬೋದು. ಬಟ್ ಅಡೋಲಸೆನ್ಸ್ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್. ಓಕೆನಾ. ಈ ಏಜು ಫ್ರಮ್ 12 to 18 years, ಬಟ್ ಅಕಾರ್ಡಿಂಗ್ ಟು WHO ಏನು ಹೇಳಿದ್ದೆ, 10 to 19 years ಓಲ್ಡ್ವರೆಗೂ ನಾವು ಅಡೋಲಸೆನ್ಸ್ ಪೀರಿಯಡ್ ಅಂತ ಕರಿತೀವಿ. ಓಕೆನಾ. ಇದರಲ್ಲಿ ಇದನ್ನು ನಾವು ಟ್ರಾನ್ಸಿಷನ್ ಪೀರಿಯಡ್ ಅಂತೀವಿ ಅಥವಾ ಗೋಲ್ಡನ್ ಪೀರಿಯಡ್ ಅಂತೀವಿ. ಯಾಕೆ ಟ್ರಾನ್ಸಿಷನ್ ಅಥವಾ ಗೋಲ್ಡನ್ ಪೀರಿಯಡ್ ಯಾಕೆ ಅಂದರೆ, ಹಿಯರ್ ಎಲ್ಲ ಥರದ್ದು, ಇವನ್ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಕೆರಿಯರ್ ಬಗ್ಗೆ ಆಗಿರ್ಬೋದು, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇದನ್ನು ನಾವು ಈ ಸ್ಟೇಜ್ನ ಸ್ಪ್ರಿಂಗ್ ಸೀಸನ್ ಅಂತ ಕರಿತೀವಿ. ಇಲ್ಲಿ ಮಗುಗೆ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ ಡೆವಲಪ್ ಆಗುತ್ತೆ ಅಂತ ಸ್ಟೆನೆಲ್ ಹಾಲ್ ಹೇಳ್ತಾರೆ. ಯಾಕೆ ಅಂದರೆ, ಹಿಯರ್ ರ್ಯಾಪಿಡ್ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಸೈಕಲಾಜಿಕಲಿ ಮಗು ಡೆವಲಪ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಆಲ್ಸೋ ಫಿಸಿಕಲಿ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ದೇರ್ಫೋರ್ ಇಟ್ ಕ್ರಿಯೇಟ್ಸ್ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ ಇನ್ ದ ಚೈಲ್ಡ್. ಅಡೋಲೆಸೆನ್ಸ್ ಪೀರಿಯಡಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟಾರ್ಮ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಚೈಲ್ಡ್ ಲರ್ನ್ಸ್ ಲೀಡರ್ಶಿಪ್ ಸ್ಕಿಲ್ಸ್. ಅಡೋಲೆಸೆನ್ಸ್ ಪೀರಿಯಡಲ್ಲಿ ಏನಾಗುತ್ತೆ, ಮಗು ಲೀಡರ್ಶಿಪ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ತಾ ಹೋಗುತ್ತೆ. ಆಲ್ಸೋ ನಾನೇನು ಹೇಳಿದೆ, ಅಡೋಲೆಸೆನ್ಸ್ ಏಜಲ್ಲಿ ಏನಾಗುತ್ತೆ, ದೇರ್ ಈಸ್ ಎ ರ್ಯಾಪಿಡ್ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಮಗು ಏನಾಗುತ್ತೆ, ಎಮೋಷ್ನಲ್ ಸ್ಟೆಬಿಲಿಟಿ ಏನಿರುತ್ತೆ ಕಮ್ಮಿ ಇರುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ಎರಿಕ್ ಎರಿಕ್ಸನ್ ಏನು ಹೇಳ್ತಾರೆ, ಇನ್ ದ ಪೀರಿಯಡ್ ಆಫ್ ಅಡೋಲೆಸೆನ್ಸ್ ಸ್ಟೇಜಲ್ಲಿ ಮಗುಗೆ ಐಡೆಂಟಿಟಿ ಕ್ರೈಸಿಸ್ ಆಗ್ತಾ ಹೋಗುತ್ತೆ. ಅಂದರೆ ನಾನು ಯಾರು, ನಾನು ಏನು ಕೆರಿಯರ್ ತೊಗೋಬೇಕು, ಏನು ಮಾಡಬೇಕು, ನಾನು ಹೆಂಗಿರಬೇಕು, ಸೋಷಿಯಲಿ ನಾನು ಹೆಂಗೆ ಬಿಹೇವ್ ಮಾಡಬೇಕು, ಫ್ಯಾಮಿಲಿಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ಫ್ರೆಂಡ್ಸ್ ಜೊತೆ ನಾನು ಯಾವ ಥರ ಇರಬೇಕು, ಹೇಗಿರಬೇಕು ಅನ್ನೋ ಮನೋಭಾವನೆ ಬೆಳೀತಾ ಹೋಗುತ್ತೆ. ಆ್ಯಂಡ್ ಹಿಯರ್ ಇಟ್ ಈಸ್ ಅಡೋಲೆಸೆಂಟ್ ಈಗೋಸೆಂಟ್ರಿಕ್. ಈ ಪೀರಿಯಡಲ್ಲಿ ದೇ ಆರ್ ಈಗೋಸೆಂಟ್ರಿಕ್. ಅಂದರೆ ಹೇಗಿರುತ್ತೆ ಅಂದರೆ, ತನ್ನ ಸುತ್ತನೇ ಜಗತ್ತು ಸುತ್ತುತ್ತಿರುತ್ತೆ. ಅಂದರೆ ಓಕೆ, ಯಾರೋ ನನ್ನೇ ನೋಡ್ತಾ ಇದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ನೋ ಮನೋಭಾವನೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅಡೋಲೆಸೆನ್ಸ್ ಪೀರಿಯಡ್ಗೆ ನಾನು ಏನು ಹೇಳಿದೆ, ಇಟ್ ಈಸ್ ಆಲ್ಸೋ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ ಅಂತ ಹೇಳಿದೆ. ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಬ್ರಿಡ್ಜ್ ಪೀರಿಯಡ್. ಓಕೆನಾ, ಬ್ರಿಡ್ಜ್ ಪೀರಿಯಡ್ ಅಂತಲೂ ಕರಿತೀವಿ. ಓಕೆ, ಇಟ್ ಈಸ್ ಬ್ರಿಡ್ಜ್ ಪೀರಿಯಡ್ ಅಂತಲೂ ಕರಿತೀವಿ. ಯಾಕೆ ಬ್ರಿಡ್ಜ್ ಪೀರಿಯಡ್ ಅಂತ ಕರಿತೀವಿ ಅಂದರೆ, ಇಟ್ ಈಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ ನಡುವೆ ಏನು ಒಂದು ಬ್ರಿಡ್ಜ್ ಥರ ನಮಗೇನಿದೆ, ಅಡೋಲೆಸೆನ್ಸ್ ಪೀರಿಯಡ್ ಇದೆ. ಸೊ ದೇರ್ಫೋರ್ ವಿ ಕಾಲ್ ಇಟ್ ಆಸ್ ಅ
ಬ್ರಿಡ್ಜ್ ಪೀರಿಯಡ್ ಅಥವಾ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರಿತೀವಿ. ಸೊ ಅಡೋಲಸೆನ್ಸ್ ಏನಿರುತ್ತೆ 12 to 18 ಇಯರ್ಸ್ ಏನು ಮಗು ಇರುತ್ತೆ, ಏನಾಗುತ್ತೆ ಈ ಪೀರಿಯಡಲ್ಲಿ ಮಗುಗೆ ದೇರ್ ಇಸ್ ಅ ಮೆಚುರಿಟಿ. ನಾವು ನೆಕ್ಸ್ಟ್ ಲೇಟರ್ ಚೈಲ್ಡ್ಹುಡ್ಡಲ್ಲಿ ಏನು ನೋಡಿದ್ವಿ, ಮಗುಗೆ ಸೂಡೋ ಮೆಚುರಿಟಿ ಇರುತ್ತೆ ಅಂತ ಹೇಳಿದ್ವಿ. ದೇರ್ ಫೋರ್ ಅಡೋಲಸೆನ್ಸಲ್ಲಿ ಏನಾಗುತ್ತೆ, ಮಗುಗೆ ಮೆಚುರಿಟಿ ಗ್ರೋ ಆಗ್ತಾ ಹೋಗುತ್ತೆ. ಅಂದರೆ ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡೋಕ್ಕೆ, ಒಂದು ಪ್ರಾಬ್ಲಮ್ ಏನಾದರೂ ಆದರೆ ಅಥವಾ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದಾದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಮಗು ಏನಾಗುತ್ತೆ, ಇಟ್ ಬಿಕಮ್ಸ್ ಮೆಚ್ಯೂರ್ಡ್ ಆಗಿ ಆಗ್ತಾ ಹೋಗುತ್ತೆ. ಒಂದು ಮಗು ಏನಾಗುತ್ತೆ, ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಇಟ್ ಈಸ್ ಅ ಸಿಂಪಲ್ ಕಾನ್ಸೆಪ್ಟ್ ಆಗಿರ್ಬೋದು, ಬಟ್ ಟ್ರಿಕ್ಕಿಯಾಗಿ ಅವರು ತುಂಬ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. In the next class, I am going to teach about nature versus nurture. Okay, in the next class ಅಲ್ಲಿ ನಾನು ನೇಚರ್ ಆ್ಯಂಡ್ ವರ್ಸಸ್ ನರ್ಚರ್ ಬಗ್ಗೆ ಟೀಚ್ ಮಾಡ್ತೀನಿ. ಸೊ ಇಫ್ ಯು ಲೈಕ್ ದ ಕ್ಲಾಸ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಆಸ್ಕ್ ಮೀ. ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. Thank you all.